ಸಮಾಜ ನಿರ್ಮಾಣ ಮಾಡುವಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ಸಹಕಾರಿಯಾಗಲಿವೆ ಎಂದು ಡಾಕ್ಟರ್ ಪಿ. ಆರ್. ಡಿ. ಮಲ್ಲಯ್ಯ ಕಟ್ಟೇರ ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ರೋಟರಿ ಬಾಲಭವನದಲ್ಲಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಸಮಾಜ ನಿರ್ಮಾಣದಲ್ಲಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಚಿಂತನೆಗಳು ಸಹಕಾರಿಯಾಗಿದ್ದು, ಅದರ ಸಮರ್ಥ ಅನುಷ್ಠಾನದಿಂದ ಮಾತ್ರ ಸಮಾನತೆಯ ವಾತಾವರಣವನ್ನು ಕಾಣಬಹುದು ಎಂದು ಕೊಣಂದೂರಿನ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ. ಆರ್. ಡಿ. ಮಲ್ಲಯ್ಯ ಕಟ್ಟೇರ ಅಭಿಪ್ರಾಯಪಟ್ಟರು. ಚಿತ್ರದುರ್ಗ ನಗರದ ರೋಟರಿ ಬಾಲಭವನದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ಮತ್ತು ಇನ್ನರ್ ವಿಲ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಡಾಕ್ಟರ್ ಚಾಂದಿನಿ ಕಲೀದ್ ರವರ ಹುಡುಕಾಟ ಶುರುವಾಗಿದೆ ಕವನ ಸಂಕಲನ ಬಿಡುಗಡೆ ಮತ್ತು ಚುಟುಕು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಸಮಾನತೆಯ ಹಾದಿಯಲ್ಲಿ ಅಂಬೇಡ್ಕರ್ ಚಿಂತನೆಗಳು ಎಂಬ ವಿಷಯವಾಗಿ ಸುದೀರ್ಘವಾಗಿ ಉಪನ್ಯಾಸ ನೀಡುತ್ತಾ ಮಾತನಾಡಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಿತ್ರದುರ್ಗ ಖ್ಯಾತ ವಕೀಲರಾದ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯ ಗೌರವಾಧ್ಯಕ್ಷರಾದ ಬಿ. ಕೆ. ರಹಮತುಲ್ಲಾ ನೆರವೇರಿಸಿ ಮಾತನಾಡಿದರು. ಪ್ರಾಸ್ತಾವಿಕವಾಗಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ದಯಾ ಪುತ್ತೂರ್ಕರ್ ಮಾತನಾಡಿ, ಅಧ್ಯಕ್ಷತೆಯನ್ನು ಇನ್ನರ್ ವಿಲ್ ಕ್ಲಬ್ನ ಅಧ್ಯಕ್ಷರಾದ ವೀಣಾ ಜಯರಾಮ್ ವಹಿಸಿ ಮಾತನಾಡಿದರು. ಕನ್ನಡ ಹಾಗೂ ಹಿಂದಿ ಭಾಷಾ ವಿಷಯ ಪರಿವೀಕ್ಷಕ ಸಿ. ರಂಗಯ್ಯ ಅವರು ಡಾಕ್ಟರ್ ಚಾಂದಿನಿ ಕಲೀದ್ ಅವರ ಹುಡುಕಾಟ ಶುರುವಾಗಿದೆ ಕವನ ಸಂಕಲನ ಕುರಿತು ವಿಮರ್ಶೆ ಮಾಡುತ್ತಾ, ಈ ಕವನ ಸಂಕಲನದಲ್ಲಿ ಒಟ್ಟು 50 ಅತ್ಯುತ್ತಮ ಕವನಗಳಿದ್ದು, ಪ್ರತಿಯೊಂದು ಕವನವೂ ನಮ್ಮಲ್ಲಿ ಅನ್ವೇಷಣೆ ಪ್ರವೃತ್ತಿ ಹೆಚ್ಚಿಸುತ್ತದೆ. ಜಬೀವುಲ್ಲಾ ಆಜಾದ್ ಅವರ ರೇಖಾಚಿತ್ರಗಳು ಕವನ ಸಂಕಲನಕ್ಕೆ ಉತ್ತಮ ಮೆರುಗು ನೀಡುತ್ತಿವೆ. ಚಾಂದಿನಿ ಅವರ 3ನೇ ಪುಸ್ತಕವಾಗಿದ್ದು, ಇಂತಹ ಕವನ ಸಂಕಲನವನ್ನು ಪ್ರತಿಯೊಬ್ಬರು ಖರೀದಿಸಿ ಓದಬೇಕು ಎಂದು ಸಲಹೆ ನೀಡಿದರು. ಮಧ್ಯಾಹ್ನ ನಡೆದ ಕಾರ್ಯಕ್ರಮದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಸಹ ನಡೆಯಿತು. ಚುಟುಕು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯ ನೂತನ ಅಧ್ಯಕ್ಷೆ ಶಾರದಾ ಬಿ. ಜಯರಾಮ್, ಮುಖ್ಯ ಅತಿಥಿಗಳಾಗಿ ಕೊಪ್ಪಳದ ಕುಕನೂರಿನ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ರುದ್ರಪ್ಪ ಭಂಡಾರಿ, ನೂತನ ಉಪಾಧ್ಯಕ್ಷರಾದ ಮೀರಾ ನಾಡಿಗ್ ಭಾಗವಹಿಸಿ ಮಾತನಾಡಿದರು. ಚುಟುಕು ಕವಿಗೋಷ್ಠಿಯಲ್ಲಿ 50ಕ್ಕೂ ಹೆಚ್ಚು ಉದಯೋನ್ಮುಖ ಕವಿಗಳು ಮತ್ತು ಚುಟುಕುಗಳು ವಾಚನ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಗಂಗಾಧರಪ್ಪ ಮಾಡಿದರೆ, ನಿರೂಪಣೆಯನ್ನು ವಿನಾಯಕ ಮುದ್ದುರಾಜ್ ಮಾಡಿದರು. ಕೆ. ಎನ್. ದೇವರಾಜ್, ಯತೀಶ್ ಎಂ. ಸಿದ್ದಾಪುರ ಸ್ವಾಗತಿಸಿದರು. ವಂದನಾರ್ಪಣೆಯನ್ನು ಶ್ರೀ ಬಿ. ಮುರಳೀಧರ್ ನರಸಮ್ಮ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಕೋಡಿಹಳ್ಳಿ ಶಿವಮೂರ್ತಿ, ಜಯದೇವ್ ಮೂರ್ತಿ, ಡಾಕ್ಟರ್ ಬಸವರಾಜ್ ಅರ್ತಿ, ಕೆ. ಎಸ್. ತಿಮ್ಮಪ್ಪ, ಶಿವಾನಂದ ಬಂಡೇಹಳ್ಳಿ, ಶಿವರುದ್ರಪ್ಪ ಪಂಡ್ರಳ್ಳಿ, ಪ್ರವೀಣ್ ಬೆಳಗೆರೆ, ವಿಜಯಗುರು, ಯತೀಶ್ ಎಂ. ಸಿದ್ದಾಪುರ್, ರಾಗಿ ಗಿರೀಶ್ ಎಚ್, ಸತೀಶ್ ಕುಮಾರ್, ರಘು ಕ್ಲಾಸಿಕ್, ಚಂದ್ರಶೇಖರ್, ತಿಪ್ಪಿರಮ್ಮ, ಇಂಗಳದಾಳ್ ತಿಮ್ಮಯ್ಯ, ಶ್ರುತಿ ದೀಕ್ಷಿತ್ ಸೇರಿದಂತೆ ಕವಿ ಮನಸ್ಸುಗಳು ಹಾಜರಿದ್ದರು. ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು.